ಹೆಚ್ಚುವರಿಯಾಗಿ ಲಂಚ ಕೊಡಬೇಕಾದಂಥ ದುಸ್ಥಿತಿ ಬೆಂಗಳೂರು ಮಹಾನಗರದ ಜನರದ್ದು. ಯಾವುದೇ ಹೊಸ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ ₹100 ಒಂದು ಚದರಡಿಗೆ ಕಾಂಗ್ರೆಸ್ ಟ್ಯಾಕ್ಸ್ ಕಟ್ಟಬೇಕು. ಮೂಡ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಅಬ್ಕಾರಿ ಇಲಾಖೆ ಹಗರಣ ಆಯಿತು. ಇದಲ್ಲದೆ ಆರೋಗ್ಯ ಖಾತೆಗೆ ಅನಾರೋಗ್ಯ ಬಡಿದಿದೆ. ಸರಣಿ ಬಾಣಂತಿಯರು ಮತ್ತು ಹೊಸಗೂಸುಗಳ ಸಾವು ನಿಂತಿಲ್ಲ. ಸಾಲದು ಅಂತ ಜೀವರಕ್ಷಕ ಔಷಧಗಳೇ ಕಳಪೆ. ಜೀವರಕ್ಷಕ ಔಷಧಗಳೇ ಆಶ್ಚರ್ಯ ಮತ್ತು ಆಘಾತ ಏನು ಅಂದರೆ 400ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ನಿಗದಿತ ಗುಣಮಟ್ಟದಲ್ಲಿ ಇಲ್ಲ ಅನ್ನೋ ವರದಿ ಆಶ್ಚರ್ಯವೂ ಹೌದು, ಆಘಾತವೂ ಹೌದು. ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ. ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟ್ರು ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಚಂದ್ರಶೇಖರನ್ನು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರೇಶ್ ಯಡವಣ್ಣನವರು ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಗುತ್ತಿಗೆದಾರರು ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ನಿನ್ನೆ 2 ದಿನದ ಹಿಂದೆ ಅಮೃತ್ ಶಿರಿಯೂರ್ ಅನ್ನುವಂಥ ಒಬ್ಬ KSDL ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಇದು 1.5 ವರ್ಷದ ಇವರ ಕಾರ್ಯವಿಧಾನದ ಅವಲೋಕನ ಅಂತ ನಾವು ಹೇಳ್ಬೋದು. ಮುಖ್ಯಮಂತ್ರಿಗಳಾದಿಯಾಗಿ ಬಹುತೇಕ ಸಚಿವರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳಲ್ಲಿ ಸಿಲುಕಿಕೊಂಡಿರೋದು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಉಳಿದವ್ರ ಬಗ್ಗೆ ಏನು ಹೇಳ್ತಾ ಇದ್ರು ಅದು ನನಗೆ ಅನ್ವಯ ಆಗಲ್ಲ ಅಂತ, ನಾನು ಉಳಿದವ್ರಿಗೆ ಹೇಳಕ್ಕೆ ಮಾತ್ರ, ಅದು ನನಗೆ ಅನ್ವಯ ಆಗಲ್ಲ ಅನ್ನುವ ಅವರ ನೀತಿ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಹೇಳಿದ್ರಿ ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನ ಕಟುವಾಗಿ ಮಾಡ್ಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ. ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ, ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ. ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ, ನೀವ್ಯಾಕೆ ಹೊಣೆ ಆಗಲ್ಲ? ನೀವೇ ಹೇಳಿದ ಮಾತನ್ನು ಒಮ್ಮೆ ನೀವು ಈಗಲೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ತೆಗೆದು ನೋಡಿ. ಒಂದು ರೀತಿಯಲ್ಲಿ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಆಫ್ ಬನಾನಾ ರಿಪಬ್ಲಿಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಲಬುರಗಿ ರಿಪಬ್ಲಿಕ್ಕು, ಇನ್ನೊಂದು ಬೆಳಗಾಂ ರಿಪಬ್ಲಿಕ್ಕು, ಇನ್ನೊಂದು ಕನಕಪುರ ರಿಪಬ್ಲಿಕ್ಕು, ಹೀಗೆ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2025ರಲ್ಲಾದರೂ ಕೂಡ ಕಾನೂನು ಎಲ್ರಿಗೂ ಸಮಾನವಾಗಲಿ, ಸಂವಿಧಾನ ಎಲ್ರಿಗೂ ಅನ್ವಯಿಸಲಿ, ಬನಾನಾ ರಿಪಬ್ಲಿಕ್ಕು ಆಗದಂತಿರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀನಿ.